ಸಿದ್ದರಾಮಯ್ಯ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ರಾಜ್ಯದಲ್ಲಿನ ದೀರ್ಘಾವಧಿ ಸಿಎಂ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಈ ರೆಕಾರ್ಡ್ ಮಾಜಿ ಸಿಎಂ ದೇವರಾಜ ಅರಸು ಅವರ ಹೆಸರಿನಲ್ಲಿತ್ತು. ಹಾಗಿದ್ರೆ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಂಭ್ರಮ ಹೇಗಿದೆ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಸಿದ್ದರಾಮಯ್ಯ ರಾಜ್ಯ ಕಂಡ ಮಾಸ್ ಲೀಡರ್. ಇಷ್ಟು ದಿನಗಳ ಕಾಲ ಅನ್ನರಾಮಯ್ಯ, ಅಕ್ಷರ ರಾಮಯ್ಯ, ಕನ್ನಡ ರಾಮಯ್ಯ ಅಂತೆಲ್ಲ ಕರೆಸಿಕೊಳ್ತಿದ್ದ ಸಿದ್ದರಾಮಯ್ಯ ಇನ್ಮೇಲೆ ದಾಖಲೆ ರಾಮಯ್ಯ ಅಂತಲೂ ಕರೆಸಿಕೊಳ್ಳಲಿದ್ದಾರೆ. ಯಾಕಂದ್ರೆ ಪುಟ್ಟಹಳ್ಳಿ ಸಿದ್ದರಾಮನ ಹುಂಡಿಯಿಂದ ಬಂದ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಹೊಸ ದಾಖಲೆಯೊಂದನ್ನ ಬರೆದಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿದ ಸಿಎಂ ಸಿದ್ದರಾಮಯ್ಯ. ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ದಾಖಲೆ ರಾಮಯ್ಯ. ಎಸ್, ಸಿದ್ದರಾಮಯ್ಯ ಸಿಎಂ ಆಗಿ ಹೊಸ ದಾಖಲೆ ಬರೆದಿದ್ದಾರೆ. ಅದೇನಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿ ಆಡಳಿತ ನಡೆಸಿದ ಸಾಧನೆ ಮಾಡಿದ್ದಾರೆ. ಈ ಹಿಂದೆ ಡಿ ದೇವರಾಜ ಅರಸು ಅವರು 7 ವರ್ಷ 231 ದಿನಗಳ ಕಾಲ ಸಿಎಂ ಆಗಿದ್ರು. ಈವರೆಗೆ ದೇವರಾಜ ಅರಸು ಅವರೇ ದೀರ್ಘಾವಧಿ ಸಿಎಂ ಎನಿಸಿಕೊಂಡಿದ್ರು. ಆದ್ರೆ ಆ ದಾಖಲೆಯನ್ನ ಸಿದ್ದರಾಮಯ್ಯ ಇವತ್ತು ಮುರಿದಿದ್ದಾರೆ. ಇಂದಿಗೆ 7 ವರ್ಷ 240 ದಿನ ಪೂರೈಸಿದ ಸಿದ್ದು ಅತಿ ಹೆಚ್ಚು ಅವಧಿಗೆ ರಾಜ್ಯದ ಚುಕ್ಕಾಣಿ ಹಿಡಿದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಹಾಗಿದ್ರೆ ಹೆಚ್ಚು ಅವಧಿಗೆ ಸಿಎಂ ಆಗಿದ್ದ ಮುಖ್ಯಮಂತ್ರಿಗಳು ಯಾರ್ಯಾರು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ 7 ವರ್ಷ 240 ದಿನಗಳ ಕಾಲ ಸಿಎಂ ಆಗಿ ಮುಂದುವರಿತಿದ್ದಾರೆ. ಹಾಗೆಯೇ ಡಿ ದೇವರಾಜ ಅರಸು 7 ವರ್ಷ 239 ದಿನ, ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನ, ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನ ಹಾಗೂ ಬಿಎಸ್ ಯಡಿಯೂರಪ್ಪ 5 ವರ್ಷ 82 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಸಿದ್ದರಾಮಯ್ಯ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ. ಇವರಿಗಿರುವ ಫ್ಯಾನ್ ಬೇಸ್ ಬೇರೆ ಯಾವ ನಾಯಕರಿಗೂ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇವತ್ತು ರಾಜ್ಯದ ಹಲವು ಕಡೆ ಅಭಿಮಾನಿಗಳ ಪಾಲಿಗೆ ಹಬ್ಬದ ವಾತಾವರಣ. ಈ ಕಾರಣಕ್ಕೆ ಸಿದ್ದರಾಮಯ್ಯರಿಗೆ ಇಷ್ಟವಾದ ನಾಟಿ ಕೋಳಿ ಸಾರನ್ನ ಹಂಚಿದ್ದಾರೆ. ಇಲ್ಲಿ ನೋಡಿ, ನೆಲಮಂಗಲದಲ್ಲಿ ಅಹಿಂದ ಒಕ್ಕೂಟ ನಾಟಿ ಕೋಳಿ ಔತಣಕೂಟ ವ್ಯವಸ್ಥೆ ಮಾಡಿದೆ. ಬರೋಬ್ಬರಿ 2,000 ಕೆಜಿ ನಾಟಿ ಕೋಳಿಯಿಂದ ಭರ್ಜರಿ ಬಾಡೂಟ ತಯಾರಿಸಿದೆ. ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಆಗಿರೋದಕ್ಕೆ ನಾಟಿ ಕೋಳಿ ಊಟದ ಜೊತೆಗೆ ಫ್ಯಾನ್ಸ್ ಸಿದ್ದರಾಮಯ್ಯ ಹಬ್ಬ ಮಾಡ್ತಿದ್ದಾರೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಇವತ್ತು ನಾಟಿ ಕೋಳಿ ಬಾಡೂಟವನ್ನ ಮಾಡ್ತಾ ಇರ್ತಕ್ಕಂಥ ಸದ್ಯವಿರ್ತಕ್ಕಂಥ ಸ್ಥಳ ಏನಿದೆ ಇದು ಭಕ್ತನಪಾಳ್ಯ. ಇಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಯಾವ ರೀತಿ ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಯಾವ ರೀತಿ ಅವರಿಗೆ ಬರಲಿಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಇದು ಬ್ಯಾರಿಕೇಡ್ ಎಂಟ್ರಿ ಆಗ್ತಾರೆ. ಇಲ್ಲಿ ಊಟಕ್ಕೆ ಬರ್ತಕ್ಕಂಥವ್ರು ಸರತಿ ಸಾಲಿನಲ್ಲಿ ಬಂದು ಬಹುತೇಕ ಒಂದು 7 ರಿಂದ 8 ಕೌಂಟರ್ಗಳನ್ನು ಹಾಕೊಂಡಿದ್ದಾರೆ. ಆ ಕೌಂಟರ್ಗಳಲ್ಲಿ ಅವ್ರಿಗೆ ಏನು ಮುದ್ದೆ, ನಾಟಿ ಕೋಳಿ ಸಾರು ಮತ್ತೆ ಜೊತೆಗೆ ಅನ್ನ, ರಸಂ ಎಲ್ಲವನ್ನ ಕೂಡ ಕೊಡಲಾಗುತ್ತೆ. ಇತ್ತ ಯಾದಗಿರಿಯಲ್ಲಿಯೂ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ. ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ನಗರದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿದೆ. ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಮತ್ತೊಂದೆಡೆ ಸ್ಥಳೀಯ ಶಾಸಕ ಚನ್ನರೆಡ್ಡಿ ಪಾಟೀಲ್ ತುನ್ನೂರ 1.5 ಟನ್ ಚಿಕನ್ ಬಿರಿಯಾನಿ ರೆಡಿ ಮಾಡಿಸಿದ್ದಾರೆ. ಯಾದಗಿರಿ ನಗರದ ಬೈತುಲ್ ಮಾಲ್ ಫಂಕ್ಷನ್ ಹಾಲ್ ಇದ್ರಿ. ಈ ಒಂದು ಫಂಕ್ಷನ್ ಹಾಲ್ ನೋಡ್ಬೋದು. ಸದ್ಯ ಯಾದಗಿರಿ ನಗರ ಜನರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಿಗೋಸ್ಕರ ಚಿಕನ್ ಬಿರಿಯಾನಿಯನ್ನು ತಯಾರು ಮಾಡಿದ್ದಾರೆ. ನೋಡ್ಬೋದು, ಸಾಕಷ್ಟು ಅಂದರೆ 6 ಬೃಹತ್ ಗಾತ್ರದ ಪಾತ್ರೆಗಳಲ್ಲಿ ಏನು ಚಿಕನ್ ಬಿರಿಯಾನಿ ಕೂಡ ಈಗ ರೆಡಿ ಆಗ್ತಿರೋಂಥದ್ದು. ಬೆಳಗ್ಗೆ 6 ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಸಿಎಂ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದೆ. ಪಟಾಕಿ ಸಿಡಿಸಿ ಸಿದ್ದು ಪರ ಜೈಕಾರ ಹಾಕಿದ್ದಾರೆ. ಮಂಡ್ಯದಲ್ಲಿ ಕೂಡ ವಿಭಿನ್ನವಾಗಿ ಈ ಸಂಭ್ರಮವನ್ನ ಆಚರಿಸಲಾಗಿದೆ. ಕುರಿ ಕಾಯ್ದ ಹುಡುಗನಯ್ಯ, ಅನ್ನಭಾಗ್ಯ ಕೊಟ್ಟ ಅನ್ನರಾಮಯ್ಯ ಎಂಬ ಬ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಮಾರಸಿಂಗನಹಳ್ಳಿ ಕೊರಮೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇನ್ನುಳಿದ 2.5 ವರ್ಷವನ್ನು ಪೂರೈಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಆಲ್ ದಿ ಬೆಸ್ಟ್ ಅಂತಿದ್ದಾರೆ. ಮತ್ತೆ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ.
ವಿಶ್ವಾಸ ಇಲ್ಲ ಸರ್, ಆ ವಿಶ್ವಾಸ ಪೂರ್ಣಾವಧಿಯ ಸಿಎಂ ಆಗುವಂತ ವಿಶ್ವಾಸ ಇದೆ ಸರ್. ಅದಕ್ಕೆ ವಿಶ್ವಾಸ ಇದೆ. ವಿಶ್ವಾಸ ಇಲ್ದಿರೋ ಚೀಫ್ ಮಿನಿಸ್ಟರ್ ಹೆಂಗೆ? ಪೂರ್ಣಾವಧಿ ಈ ಸಂದರ್ಭ ಸರ್ ಖಾಲಿಗಳ ಸಂಖ್ಯೆ ಜಾಸ್ತಿ ಆಗಿದೆಯಲ್ಲ ಸರ್. ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ತಮಗೆ ಇದೆ? ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ಇದೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸದ್ಯ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶುಭಾಶಯಗಳ ಮಹಾಪೂರವು ಹರಿದು ಬರ್ತಿದೆ. ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.